ಬೊಮ್ಮನಕಟ್ಟೆಯ ಪ್ರಿಯಾಂಶು ಬೇಕರಿಯಿಂದ ಪ್ರಾಣಿಗಳಿಗೆ ಆಪತ್ತು. ಕೆಟ್ಟು ಹೋದಂತಹ ಬ್ರೆಡ್ ಹಸು ನಾಯಿಗಳಿಗೆ ಹಾಕ್ತಾರಂತೆ. ತುಂಗಾ ಮೇಲ್ದಂಡೆ ನಾಲೆಯಲ್ಲೂ ಕೆಟ್ಟ ಪದಾರ್ಥಗಳನ್ನ ಬಿಸಾಕ್ತಾರಂತೆ. ಬೂಸ್ಟ್ ಬಂದ ಕೆಟ್ಟು ಹೋದಂತ ಬ್ರೆಡ್ಗಳು ಪ್ರಾಣಿಗಳ ಪಾಲಾಗಿದೆ. ಕೊಳಕು ಬ್ರೆಡ್ ತಿಂದ್ರೆ ಪ್ರಾಣಿಗಳ ಪ್ರಾಣಕ್ಕೂ ಕೂಡ ಸಂಚಕಾರ ಬರುತ್ತೆ. ಇಲ್ಲೂ ಕೂಡ ಲೇಬಲ್ ಪ್ಯಾಕೇಜಿಂಗ್ ನಿಯಮ ಉಲ್ಲಂಘನೆ ಆಗಿದೆ. ಇದೇನಿದು ರಸ್ಕಿನ್ ರೆಡಿ ಮಾಡ್ತಿರೋದು? ಎಷ್ಟು ಬರುತ್ತೆ ಇದು? ವೆಯ್ಟ್ ಎಷ್ಟು ಬರ್ತದೆ ಇದು? ಇದು 280 ಗ್ರಾಮ್ ಬರ್ತದೆ. 280 ಗ್ರಾಮು. ಎಷ್ಟು ರೇಟ್ ಹೇಳಿದ್ದು? 20. ಇದಕ್ಕೆ ಇದಿಲ್ವಾ ಸ್ಟಿಕ್ಕರ್ ಏನಿರಲ್ವಾ? ಸ್ಟಿಕ್ಕರ್ ಅಂದರೆ ಇದನ್ನು ಹಾಕ್ತಾರಲ್ಲ, ಹೆಸರು ಮತ್ತು ಮ್ಯಾನುಫ್ಯಾಕ್ಚರಿಂಗು ಡೇಟು ಟೈಮಿಂಗ್ಸ್ ಆ ಥರ ಎಲ್ಲ ಇಲ್ವಾ? ಎಷ್ಟು ದಿವಸ ಬರುತ್ತೆ ಅದ ಇರುತ್ತಲ್ಲ? ಜಾಸ್ತಿ ಇದು ಸೇಲ್ ಇಲ್ಲ, ಅದು ಆ ಥರ ಇಲ್ಲ, ಜಾಸ್ತಿ ಸೇಲ್ ತೊಂದರೆ ಇಲ್ವಾ? ಹಂಗೆ ಹಾಕ್ಲಿಲ್ಲ ಅಂದರೆ ಹಂಗೆ ಕೊಡ್ಬೋದಾ? ಸೇಲ್ ಮಾಡ್ಬೋದಾ? ಅಂದರೆ ಹೆಸರೆಲ್ಲ ಹಾಕ್ದಿದ್ರೆ ನಡೀತದಾ? ಹೆಂಗೆ ಇದು ಸ್ಟಿಕ್ಕರ್ ಬೇಕಾ ಸ್ಟಿಕ್ಕರ್ ಕೊಡ್ತಾರೆ. ಹಾಂ, ಹೆಂಗೆ ಬೇಕಾ ಹೆಂಗೆ ಕೊಡ್ತಾರೆ, ಹಂಗೆ ಕೊಡ್ತಾರೆ. ತೊಂದರೆ ಏನಿಲ್ಲ. ಏನಿದು ಹಾಳಾಗಿದೆಯಾ? ಬೆಸ್ಟ್ ಆಗಿದೆ ಇದು, ಅಂದರೆ ಬೆಸ್ಟ್ ವೇಸ್ಟ್ ಆಗಿದೆ. ಏನು ಮಾಡ್ತೀರಿ ಇದನ್ನು? ಅದು ಹಸುಕ್ಕೆ ಹಾಕ್ತೀನಿ. ಅದು ಹಾಂ, ಮತ್ತೇನು ಯೂಸ್ ಮಾಡೋಕ್ಕೆ ಬರಲ್ವಾ? ಇದು ಯೂಸ್ ಮಾಡೋಕ್ಕೆ ಬರಲ್ಲ. ಈಗ ನಾವು ನಮ್ಮಲ್ಲಿ ಉಳಿದ್ರೆ ವಾಪಸ್ ಕೊಡ್ಬೋದಾ? ಹಾಂ, ವಾಪಸ್ ಕೊಡಿ. ವಾಪಸ್ ಕೊಟ್ಟರೆ ಏನು ಮಾಡ್ತೀರಿ? ಅದು ಹಸುಗೆ ಹಾಕ್ತೀನಿ. ನೋಡಕ್ಕೆ ಇದು ಕೌಂಟಿಂಗ್, ಹಾಂ, ಇದ್ರ ಕೌಂಟಿಂಗ್ ಹಾಕಿ ಅದು ಬೇರೆ ಜನ ಕೊಡ್ತೇನೆ. ಅದು ಬೇರೆ ಹಾಂ, ಹಸು ಬರ್ತದೆ, ಅದಕ್ಕೆ ತಿನ್ನಕ್ಕೆ ಬರ್ತದೆ. ಹಾಂ ಹಾಂ ಹಾಂ, ವಾಪಸ್ ಕೊಡಿ ನಮಗೆ. ಹಾಂ, ಬೆಸ್ಟ್ ಐತೆ ನಿನಗೆ, ವಾಪಸ್ ಕೊಡಿ ನಮಗೆ. ಹಾಂ, ಅದು ಬೇರೆ ಜನಕ್ಕೆ ಕೊಡ್ತೇನೆ. ಅದು ಅದು ತಿನ್ನಕ್ಕೆ ಅದು ಹಸುಗೆ ಬರ್ತದೆ, ನಾಯಿಗೆ ಬರ್ತದೆ, ಮತ್ತೆ ಚೈನಲ್ಗೆ ಹಾಕ್ತೀನಿ. ಯೂಸ್ ಮಾಡಲ್ಲ ಮತ್ತೆ? ಅದು ಯೂಸ್ ಮಾಡಲ್ಲ. ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.